ವಾಯವ್ಯದಲ್ಲಿ ಬಂದಾಗ ಮನೆಯ ಆಯದ ಗೋಡೆಗೆ ಮೆಟ್ಲು ಟಚ್ ಆಗಿರಬಾರ್ದು. ಈ ತರ ಇಲ್ಲಿ ನೋಡಿ, ಇದು ಆಯದ ಗೋಡೆ, ಮೆಟ್ಲು ಇಲ್ಲಿ ಟಚ್ ಆಗಿದೆ. ಈ ತರ ಪ್ರತಿಯೊಂದು ಮನೆಗೆ ಸೂಕ್ಷ್ಮವಾದ ಜಾಗಗಳಿರ್ತವೆ, ಮತ್ತೆ ಸ್ಟ್ರಾಂಗ್ ಆದ ಜಾಗಗಳಿರ್ತವೆ, ಕೆಲವೊಂದು ವೀಕ್ ಜಾಗಗಳಿರ್ತವೆ. ಅವನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪಂಚಭೂತಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪ್ರತಿಯೊಂದು ವಿಚಾರ ಇಲ್ಲಿ ಏನಾಗ್ಬಿಟ್ಟಿದೆ. ಮನೆಯ ಯಜಮಾನರಿಗೆ ಹಣಕಾಸಿನ ಸಂದಿಗ್ಧತೆ ಒದಗಿ ಬಂದಿದೆ. ಆಯ್ತು, ನಾನು ನಿಮ್ಗೆಲ್ಲರಿಗೂ ಇನ್ನೊಂದು ವಿಚಾರ ಹೇಳ್ತೀನಿ. ಏನಂದ್ರೆ, ಈ ಮನೆ ಪ್ರಾರಂಭ ಆಗುತ್ತೆ, ಈ ಮನೆ ಗೃಹ ಪ್ರವೇಶನೂ ಆಗುತ್ತೆ. ಇದರ ಭರವಸೆ ನಾನು ಕೊಡ್ತಾ ಇದ್ದೀನಿ. ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಹಿರೇಕೆರೂರಿನ ಒಂದು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ವಾಸ್ತು ವೀಕ್ಷಣೆಗೆ ಬಂದಿರುವಂಥದ್ದು. ಈಶಾನ್ಯದ ಮಹತ್ವ ಏನು, ಕುತ್ತುಗಳ ಎಫೆಕ್ಟ್ ಏನು, ವಾಸ್ತು ಅನ್ನುವಂಥದ್ದು ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ, ಮನೆಯ ಕೆಲಸ ಹೇಗೆ ಸ್ಟಾಪ್ ಆಗುತ್ತೆ, ಯಾಕೆ ಸ್ಟಾಪ್ ಆಗುತ್ತೆ, ಎಲ್ಲ ವಿಚಾರವನ್ನು ಬಿಡಿಸಿ ವಿಸ್ತಾರವಾಗಿ ತೋರಿಸ್ಕೊಡ್ತೀನಿ. ಇಂತಹ ಒಂದು ನಿಂತಿರ್ತಕ್ಕಂತಹ ಮನೆ, ಇದನ್ನು ಕೂಡ ನಾವು ಪುನರಾರಂಭ ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಯಾರ್ದಾರು ಮನೆ ಅರ್ಧಕ್ಕೆ ನಿಂತಿದ್ದಿದ್ರೆ ಸಂಪರ್ಕ ಮಾಡಿ. ಕೆಳಗಡೆ ನಮ್ಮ ನಂಬರ್ಸ್ ಇದೆ. ಹೊಸ ಮನೆಗೆ ಪ್ಲ್ಯಾನಿಂಗ್ ಬೇಕಾದಲ್ಲಿ ಕೂಡ ಸಂಪರ್ಕ ಮಾಡಿ. ನಿಮಗೆ ಯಾವುದೇ ವಾಸ್ತು ವಿಚಾರದಲ್ಲಿ ನಮ್ಮ ಸಲಹೆ ಸೂಚನೆ, ನಮ್ಮ ಸರ್ವಿಸ್ ಬೇಕಾದಲ್ಲಿ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಮನೆಯ ಈಶಾನ್ಯ ಅನ್ನುವಂಥದ್ದು ಬಹಳ ಒಂದು ಶ್ರೇಷ್ಠವಾದಂಥ ಜಾಗ, ಬಹಳ ಸೂಕ್ಷ್ಮವಾದ ಜಾಗ. ಅದನ್ನು ನಾವು ಹೇಗೆ ಬಳಸ್ತೀವೋ ಅದರ ಪರಿಣಾಮ ಆ ರೀತಿಯಾಗಿ ಪಡ್ಕೋತೀವಿ. ಅಲ್ಲಿ ನಾವು ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ, ಏನು ಮಿಸ್ಟೇಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅವೆಲ್ಲವನ್ನ ತಿಳ್ಕೊಳ್ಳೋಣ. ಇದು ಲೈವ್ ವಿಡಿಯೋ ಆಗಿರುತ್ತೆ, ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಓಂ ಅನಘಾಯ ನಮಃ. ಈ ಮನೆಗೆ ಇದೊಂದು ಈಶಾನ್ಯದ ಜಾಗ. ಇವರ ಒಂದು ಪ್ರಾಪರ್ಟಿಗೆ ಈಶಾನ್ಯ ಕೂಡ ಹೌದು. ಅಲ್ಲಿ ಆ ಭಾಗದಲ್ಲಿ ನೋಡಿದಾಗ ನೋಡಿ, ಇವರು ಮನೆಗೆ ಕಟ್ತಕ್ಕಂಥ ಕಲ್ಲುಗಳು, ಇಟ್ಟಿಗೆಗಳು ಅವೆಲ್ಲವನ್ನ ಇಲ್ಲೇ ರಾಶಿ ಹಾಕೊಂಡಿರೋದು. ಈ ಮನೆ ಕೆಲಸ ನಿಂತ್ಕೊಂಡು ಆಗಲೇ ಒಂದು 4-5 ತಿಂಗಳು ಆಗ್ಬಿಟ್ಟಿದೆ. ಈ ಒಂದು ಕೆಲಸ ನಿಂತ್ಕೊಂಡಾಗ ವಾಸ್ತು ಜ್ಞಾಪಕ ಆಗುತ್ತೆ. ಸಾಕಷ್ಟು ಜನ ನೀವೇನು ಕಮೆಂಟ್ ಮಾಡ್ತೀರಾ, ವಾಸ್ತು ಎಲ್ಲಿ, ವಾಸ್ತು ಏನು ಮಾಡಿಬಿಡುತ್ತೆ, ಫಾರಿನ್ನಲ್ಲಿರೋರು ಚೆನ್ನಾಗಿದ್ದಾರೆ, ಈ ರೀತಿಯಾದ ಕಮೆಂಟ್ಗಳೆಲ್ಲ ಸಾಕಷ್ಟು ಜನ ಮಾಡಿದ್ದೀರಾ. ಇಲ್ಲಿ ಕೆಲಸ ಯಾಕೆ ನಿಂತ್ಕೋತು, ಇದಕ್ಕೆ ಉತ್ತರ ಕೊಡಿ ನೀವೆಲ್ಲ. ಪ್ರತಿಯೊಂದು ಮನೆಗೆ ಸೂಕ್ಷ್ಮವಾದ ಜಾಗಗಳಿರ್ತವೆ, ಮತ್ತೆ ಸ್ಟ್ರಾಂಗ್ ಆದ ಜಾಗಗಳಿರ್ತವೆ, ಕೆಲವೊಂದು ವೀಕ್ ಜಾಗಗಳಿರ್ತವೆ. ಅವನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪಂಚಭೂತಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪ್ರತಿಯೊಂದು ವಿಚಾರ ಆ ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಭೂಮಿ ಅಂದಾಗ, ಒಂದು ಮನುಷ್ಯ ಅಂದಾಗ, ಮನುಷ್ಯನು ಕೂಡ ಪಂಚಭೂತಗಳಿಂದಲೇ ಮಾಡಿರ್ತಕ್ಕಂಥದ್ದು. ಆ ಮನುಷ್ಯನಲ್ಲಿರುವ ಪಂಚಭೂತಗಳು ಬ್ಯಾಲೆನ್ಸ್ ಆಗಬೇಕಂದ್ರೆ ನಾವಿರ್ತಕ್ಕಂತಹ ಮನೆಯಲ್ಲಿ ಕೂಡ ಪಂಚಭೂತಗಳು ಬ್ಯಾಲೆನ್ಸ್ ಆಗಿ ಇರಬೇಕು. ಈ ಜಾಗದಲ್ಲಿ ನೋಡಿ, ಇಷ್ಟೊಂದು ಭಾರವನ್ನ, ಇಷ್ಟೊಂದು ಅನ್ನೆಸರಿ ವಸ್ತುಗಳನ್ನ ನಾವೆಲ್ಲ ಏನು ಈಶಾನ್ಯದಲ್ಲಿ ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ, ಇದು ಒಂದು ಕಾರಣ. ಆದರೆ ಇನ್ನೂ ಸಾಕಷ್ಟು ಕಾರಣಗಳನ್ನ ವಿಸ್ತೃತವಾಗಿ ತೋರಿಸ್ತೀನಿ, ಬನ್ನಿ. ರಸ್ತೆ ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಕುತ್ತುಗಳ ಬಗ್ಗೆನೇ ಡೆಡಿಕೇಟೆಡ್ ವಿಡಿಯೋಗಳನ್ನ, ಸಾಕಷ್ಟು ವಿಡಿಯೋಗಳನ್ನ ಕೊಡಲಾಗಿದೆ. ಕುತ್ತುಗಳ ವಿಡಿಯೋವನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಮತ್ತೆ ಕುತ್ತುಗಳ ವಿಚಾರವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅಲ್ಲಿ ಇರ್ತಕ್ಕಂಥದ್ದು ಆ ಪಕ್ಕದ ಲೇಔಟಿನ ರಸ್ತೆ. ಇಲ್ಲಿ ಆ ರಸ್ತೆ ಈ ಮನೆಗೆ ಉತ್ತರ ವಾಯವ್ಯದ ಕುತ್ತಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಏನಾಗ್ಬಿಟ್ಟಿದೆ, ಮನೆಯ ಯಜಮಾನರಿಗೆ ಹಣಕಾಸಿನ ಸಂದಿಗ್ಧತೆ ಒದಗಿ ಬಂದಿದೆ. ಮನೆಯನ್ನ ಮುಂದುವರ್ಸಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಈ ಕೆಲಸ ಮಾಡ್ತಾ 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 ಸ್ಟಾಪ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಈ ಥರದ ಕುತ್ತುಗಳಿದ್ದಾಗ ಆ ಕುತ್ತುಗಳು ಏನೆಲ್ಲ ಪರಿಣಾಮವನ್ನು ಮಾಡ್ತವೆ ಅಂತ ವಿಸ್ತೃತವಾಗಿ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಾಯವ್ಯ ಕುತ್ತಿನ ಪರಿಣಾಮ ಏನು ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ಈ ಕುತ್ತಿನ ಜೊತೆಗೆ ನೋಡಿ, ಇಲ್ಲಿ ಒಂದು ಈ ಇಟ್ಟಿಗೆಯನ್ನ ಇಟ್ಟಿರ್ತಕ್ಕಂಥದ್ದು, ಇದು ಉತ್ತರ ಮತ್ತು ಉತ್ತರ ಈಶಾನ್ಯದ ಭಾಗ. ಈ ರೀತಿಯಾಗಿ ನಾವು ಇಟ್ಟಿಗೆಯನ್ನ ಇಷ್ಟು ಎತ್ತರವಾಗಿ, ಇಷ್ಟು ಸ್ಟೋರನ್ನು ಇದ್ರ ಮೇಲೆ ಮಾಡೋದು, ಈಗ ಸಾಕಷ್ಟು ಜಾಗ ಇದೆ, ಜಾಗನೇ ಇಲ್ಲ ಅನ್ನೋ ಹಾಗಿಲ್ಲ. ನಾವು ಜಾಗ ಇದ್ದಾಗ ನಾವು ಈ ರೀತಿಯಾಗಿ ಇಟ್ಟಿಗೆಯನ್ನು ಈ ರೀತಿಯಾಗಿ ಇಟ್ಕೊಂಡಾಗ ಇದು ಕೂಡ ನಿಮಗೆ ಸಾಕಷ್ಟು ಹಿನ್ನಡೆಯನ್ನು ಮಾಡುತ್ತೆ ಕೆಲಸದಲ್ಲಿ. ಅದು ಇಲ್ಲೇ ಕಾಣಿಸ್ತಾ ಇದೆ.
ಆಯಿತು, ನಾನು ನಿಮಗೆಲ್ಲರಿಗೂ ಇನ್ನೊಂದು ವಿಚಾರ ಹೇಳ್ತೀನಿ. ಏನಂದರೆ ಈ ಮನೆ ಪ್ರಾರಂಭ ಆಗುತ್ತೆ, ಈ ಮನೆ ಗೃಹ ಪ್ರವೇಶನೂ ಆಗುತ್ತೆ. ಇದರ ಭರವಸೆ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಏನೇನು ನಾನು ಹೇಳಿದ್ದೀನಿ ಅವೆಲ್ಲ ಬದಲಾವಣೆ ಮಾಡ್ಕೊಂಡು ಮುಂದುವರೆದಾಗ ಎಲ್ಲ ರೀತಿಯಿಂದ ಇಲ್ಲಿ ಎಲ್ಲ ಬದಲಾವಣೆಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಏನು ನಿಂತ್ಕೊಂಡಿದ್ದೀನಿ, ಇದು ಈ ಮನೆಯ ನೈಋತ್ಯದ ಜಾಗ. ನೈಋತ್ಯ ಯಾವಾಗೂ ಎತ್ತರ ಇರಬೇಕು ಅಂತೀವಿ. ಸಾಕಷ್ಟು ಜನ ಎತ್ತರ ಇರಬೇಕು ಅಂದಾಗ ಆ ಮನೆನೇ ಎತ್ತರ ಇರಬೇಕು ಅಂತ ತಿಳ್ಕೊತಾರೆ. ಹಾಗಲ್ಲ ನೋಡಿ, ನಾವು ನಿಂತ್ಕೊಂಡಿರೋ ಜಾಗವನ್ನು ಗಮನಿಸಿ. ನಾನು ಇರೋ ಜಾಗದಲ್ಲಿ ಎತ್ತರ ಇದ್ದು ಇಲ್ಲಿ ಹಳ್ಳ ಇದೆ, ಈಶಾನ್ಯಕ್ಕಿಂತನೂ ಇದು ತಗ್ಗಲ್ಲಿದೆ. ಈ ರೀತಿಯಾಗಿ ನೈಋತ್ಯವನ್ನು ತಗ್ಗು ಮಾಡ್ಕೋಬೇಡಿ. ಇದು ನಿಮಗೆ ಫೈನಾನ್ಷಿಯಲ್ ಲಾಸನ್ನು ಮಾಡುತ್ತೆ, ಮನೆ ಕಂಪ್ಲೀಷನ್ ಆಗೋದಕ್ಕೂ ಡಿಲೇ ಆಗ್ತಾ ಹೋಗುತ್ತೆ. ಇವೆಲ್ಲವನ್ನ ಗಮನಿಸ್ಕೊಂಡು ಇದನ್ನ ಫಿಲ್ಲಿಂಗ್ ಮಾಡಿ, ಮತ್ತೆ ಇಲ್ಲಿ ಕಾಂಪೌಂಡ್ಗೆ ಒಂದು ಸ್ಪೇಸನ್ನು ಬಿಟ್ಕೊಂಡಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಓನರು. ಸೊ ಕಾಂಪೌಂಡನ್ನು ಹಾಕ್ಕೋಬೇಕಾಗುತ್ತೆ. ಸೊ ಈಗ ಟೆಂಪ್ರರಿ ವ್ಯವಸ್ಥೆ ಏನು ಬೇಕೋ ಅದನ್ನು ಕೂಡ ಅವ್ರಿಗೆ ತಿಳಿಸ್ಕೊಡ್ಲಾಗಿದೆ. ಇಲ್ಲಿ ಈ ಸ್ಲ್ಯಾಬ್ ಒಮ್ಮೆ ತೋರಿಸಿ ಅವರಿಗೆ. ಈ ರೀತಿಯಾಗಿ ಸ್ಲ್ಯಾಬನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಆ ಸ್ಲ್ಯಾಬ್ ಕೆಳಗಡೆ ಯುಟಿಲಿಟಿ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತೇಳಿ ಎಲ್ಲರೂ ಈಗ ಜಾಗ ಇದ್ದಾಗ ಇರುತ್ತೆ ಮಾಡ್ಕೋತಾರೆ. ಈ ರೀತಿಯಾಗಿ ಮಾಡ್ಕೋಬೇಡಿ. ಯಾಕಂದರೆ ಈ ರೀತಿಯಾಗಿ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಕಾಂಪೌಂಡ್ ಕೂಡ ನಾವು ಅದ್ರ ಹೊರಗಡೆ ಹಾಕೋಬೇಕಾಗತ್ತೆ. ಅಲ್ಲಿ ನಾವು ಗ್ರಿಲ್ ಹಾಕ್ಕೊಂಡು ಮತ್ತೆ ಆ ಗ್ರಿಲ್ ಹಾಕಿದಾಗ ಒಳಗಡೆ ನೀರು ಬರುತ್ತೆ, ಮತ್ತೊಂದು ಬರುತ್ತೆ ಅಂತ ಮತ್ತೆ ಅದನ್ನು ಕವರ್ ಮಾಡಕ್ಕೆ ನೋಡ್ತೀವಿ. ಈ ರೀತಿಯಾಗಿ ಕವರ್ ಮಾಡ್ತಾ ಮಾಡ್ತಾ ಆ ಮೂಲೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಮುಂದೆ ಆಗುವ ತಪ್ಪನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನು ಇವಾಗಲೇ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಜಮೀನಲ್ಲಿ 3 ಗುಂಟೆ 4 ಗುಂಟೆ 5 ಗುಂಟೆ ಈ ಥರ ದೊಡ್ಡ ದೊಡ್ಡ ಜಾಗಗಳಲ್ಲಿ ಮನೆ ಕಟ್ಟಬೇಕಾದ್ರೆ ವಾಸ್ತು ಸಲಹೆಯನ್ನು ಪಡ್ಕೋಬೇಕಾಗುತ್ತೆ. ಆದರೆ ಯಜಮಾನರು ವಾಸ್ತು ಸಲಹೆ ಪಡ್ಕೊಂಡಿಲ್ವ? ಹಾಗಾದರೆ ಪಡ್ಕೊಂಡಿದ್ದಾರೆ. ಅವರಿಗೆ ಸಿಕ್ಕಿರೋ ಮಾಹಿತಿ ಒಂದು ಅಪೂರ್ಣ ಮಾಹಿತಿ, ಇನ್ನೊಂದು ತಪ್ಪು ಮಾಹಿತಿ. ಈ ರೀತಿಯಾದ ಒಂದು ತಪ್ಪು ಮಾಹಿತಿ ಕೊಡ್ತಕ್ಕಂಥವ್ರಿಗೆ ಅಥವಾ ಅಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ವಾಸ್ತು ತಜ್ಞರಿಂದ ದೂರ ಇರಿ. ಆವಾಗ ಅದು ನಿಮಗೆ ಬೆನಿಫಿಷಿಯಲ್ ಆಗಿರುತ್ತೆ. ಅದಕ್ಕೆ ನಾನು ಸಾಕಷ್ಟು ಬಾರಿ ಹೇಳ್ತೀನಿ. ಸಾಕಷ್ಟು ಬಾರಿ ಏನು ಹೇಳೋದಂದರೆ, ಫಸ್ಟು ಅವ್ರು ಏನೇನು ಮಾಡಿದಾರೆ ಅವ್ರ ವಿಡಿಯೋಗಳೆಲ್ಲ ನೋಡ್ಕೊಳ್ಳಿ. ಯಾರೋ ಕಡಿಮೆ ರೇಟ್ ಹೇಳಿದ್ರು ಅಂತ ಅವ್ರನ್ನ ಕರ್ಸ್ಕೊಂಡು ಪೇಚಿಗೆ ಸಿಲ್ಕೋಬೇಡಿ. ಯಾಕಂದ್ರೆ ಅಲ್ಲೂ ಖರ್ಚು ಮಾಡ್ತೀರಾ, ಕಟ್ಟೋವಾಗೂ ಖರ್ಚು ಮಾಡ್ತೀರಾ, ಅದು ಇನ್ನೊಂದನ್ನ ಸರಿಪಡಿಸ್ಬೇಕಾದ್ರೆ ಮತ್ತಷ್ಟು ಖರ್ಚು ಮಾಡ್ಕೋತೀರಾ. ಹೀಗೆ ನೀವು ಹಣ ಖರ್ಚಾಗ್ತಾನೆ ಹೋಗುತ್ತೆ, ಬಿಟ್ಟರೆ ಪರಿಹಾರ ಸಿಗೋದಿಲ್ಲ. ಈ ಜಾಗಕ್ಕೆ ಇವ್ರ ಕಾಂಪೌಂಡ್ಗೆ ಕುತ್ತು ಅನ್ನೋ ಹಾಗೆ ನೋಡಿ, ಆ ಲೇಔಟಿನ ಒಂದು ರಸ್ತೆ ಬರ್ತಾ ಇದೆ, ಅದು ಕೂಡ ಇಲ್ಲಿ ಕುತ್ತಾಗಿ ಪರಿಣಮಿಸ್ತಾ ಇದೆ. ಅಲ್ಲೊಂದು ಹಸು ಕಟ್ಟಿದ್ದಾರೆ ನೋಡಿ, ಆ ಹಸುವಿಂದ ಆ ಕಡೆ ಒಂದು ರಸ್ತೆ ಇದೆ. ಇದೆಲ್ಲ ಕಣ್ಣು ಕಡ್ದಾಗಿರುತ್ತೆ. ಸಾಕಷ್ಟು ವಾಸ್ತು ತಜ್ಞರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಗಮನಿಸೋದಿಲ್ಲ. ಗಮನಿಸ್ಬೇಕು ಇವೆಲ್ಲವನ್ನು ನೋಡಿಕೊಂಡು ಸಾಕಷ್ಟು ಪರಿಣಾಮಕಾರಿಯಾದ ಮಾಹಿತಿಯನ್ನು ನಾವು ಓನರಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಪಾಪ ಅವರು ಭಾಳ ಜವಾಬ್ದಾರಿಯಿಂದ ನಾನು ಕಟ್ತಾ ಇರುವ ಮೊದಲ ಮನೆ, ನಾವು ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿರ್ಬೇಕಂತೇಳಿ ವಾಸ್ತು ತಜ್ಞರ ಸಲಹೆಯನ್ನು ಪಡಿಬೇಕಂತೇಳಿ ಸ್ಟಾರ್ಟಿಂಗಿಂದನೇ ಅವರು ಇಂಟ್ರೆಸ್ಟ್ ತೋರಿಸ್ಕೊಂಡು ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಖಾಲಿ ಜಮೀನಿಂದ ಅವರು ಮುಂದುವರೆದಿರೋವಂಥದ್ದು. ಆದರೂ ಕೂಡ ಅವರಿಗೆ ಈ ರೀತಿಯಾಗಿ ಮಾಹಿತಿಗಳು ಕರೆಕ್ಟಾಗಿ ಸಿಕ್ಕಿಲ್ಲ. ಸೊ ಇದಕ್ಕೆ ಹೇಗೆ ಮಾಡ್ಬೇಕು ನಾವು ಅವಾಗ? ಅದಕ್ಕೆ ನಾನೇನು ಹೇಳೋದು, ನೀವು ಸಹ ಸಾಕಷ್ಟು ರಿಸರ್ಚ್ ಮಾಡ್ಕೊಳ್ಳಿ. ಯಾಕಂದರೆ ಕರೆಕ್ಟಾಗಿ ಯಾರು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಆ ವಿಚಾರಗಳು ಅವ್ರು ಹೇಳ್ತಾ ಇದ್ದಾರಾ ಇಲ್ವಾ, ಯಾರು ಹೇಳಿದ್ದಾರೆ ಅವ್ರ ಹತ್ರ ತಿಳ್ಕೊಂಡು ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಾವು ಬಯಸೋದು. ಹಾಗೇನೆ ಈಗ ಸದ್ಯಕ್ಕೆ ಇವರಿಗೆ ಇದನ್ನೆಲ್ಲ ಲೆವೆಲ್ ಮಾಡಿ ಇಲ್ಲಿ ಕಾಂಪೌಂಡ್ಗೆ ಏನು ಜಾಗ ಬಿಟ್ಟಿದ್ದಾರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಆ ಥರ ವ್ಯವಸ್ಥೆ ಮಾಡಿಕೊಂಡು ಕಾಳಜಿಯಿಂದ ಮುತುವರ್ಜಿ ವಹಿಸಿ ಕೆಲಸ ಮಾಡಿಸ್ಕೊಳ್ಳಿ. ಖರ್ಚು ಮಾಡ್ತಾ ಇರ್ತೀರ, ಖರ್ಚಿಗೆ ತಕ್ಕನಾಗಿ ಕೆಲಸವನ್ನು ತಗೊಳ್ಳಿ. ಕೆಲಸಗಾರರಿಂದ ಕೆಲಸವನ್ನು ತಗೊಳ್ಳೋದು ಸಹ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇದೆಲ್ಲ ಲೆವೆಲ್ ಮಾಡಿಕೊಂಡು ಏನು ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ನೋಡಿ, ಇಲ್ಲಿಂದ ನಿಮಗೆ ಈ ಒಂದು ವ್ಯೂವಲ್ಲಿ ನೋಡ್ತಿರ್ಬೇಕಾದ್ರೆ ಆ ಕುತ್ತು ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ? ಕ್ಲಿಯರ್ ಹಿಟ್ ಅದು. ಇದನ್ನೇ ನಾವು ಕುತ್ತು ಅಂತ ಕರೆಯೋದು. ಕುತ್ತಿನಿಂದ ನೀವು ಯಾವುದೇ ಕುತ್ತಿರಲಿ, ಆ ಕುತ್ತಿಂದ ನೀವು ತಡ್ಕೊಳಕ್ಕಾಗಲ್ಲ, ಅಷ್ಟು ಏಟನ್ನು ಕೊಡುತ್ತೆ ಕುತ್ತು. ಕುತ್ತು ಅಂದ್ರೆ ನಿಧಾನ ಮಾಡುವಂಥದ್ದು. ಒಂಥರ ಸ್ಪೀಡ್ ಬ್ರೇಕರ್. ನಿಮ್ಮ ಲೈಫಿಗೆ ನಿಮ್ಮ ಲೈಫಿಗೆ ಸ್ಪೀಡ್ ಬ್ರೇಕರ್ ಅಂತ ಕರಿತೀವಿ. ಸ್ಪೀಡಾಗಿ ಹೋಗ್ತಾ ಇರ್ತೀರಾ, ಒಂದೇ ಸಲ ಸ್ಪೀಡ್ ಬ್ರೇಕರ್ ಬಂದರೆ ಬ್ರೇಕ್ ಹಾಕ್ಬಿಡ್ತೀರಾ, ನಿಮ್ಮ ಜೀವನನೂ ಹಂಗೆ ಸ್ಲೋ ಆಗಿಬಿಡುತ್ತೆ, ನಿಧಾನ ಆಗಿಬಿಡುತ್ತೆ. ಸೊ ಇವಾಗ ಆಗಿರೋದು ಅದೇ, ಎಲ್ಲ ನಿಧಾನ ಆಗಿರೋದಕ್ಕೆ ನಾವು ಬಂದಿರೋದು. ಬನ್ನಿ.
ಮನೆ ಎದುರುಗಡೆ ಪೋರ್ಟಿಕೋ ಬೇಕು, ಕ್ಯಾನೋಪಿ ಬೇಕು ಅಂಥೇಳಿ ತೀರಾ ನೋಡಿ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಡಿ. ಎಷ್ಟು ಒಂದು 13-14 ಅಡಿ ಇದೆ ಇದು. ಇಷ್ಟು ದೊಡ್ಡದಾಗಿರುವಂತಹ ಒಂದು ಕ್ಯಾನೋಪಿ ಆಗಲಿ ಪೋರ್ಟಿಕೋ ಆಗಲಿ ಅಷ್ಟೊಂದು ಸೂಕ್ತ ಅಲ್ಲ. ಮತ್ತು ಈ ರೀತಿಯಾಗಿ ಮಾಡಿಕೊಂಡಾಗ ಇನ್ನೊಂದು ಮಿಸ್ಟೇಕ್ ಏನಂದರೆ ಈ ಮೆಟ್ಲು ರಾಂಗ್ ಇದೆ. ಈ ಮೆಟ್ಲು ಬಂದಿರೋವಂಥದ್ದು ವಾಯವ್ಯದಲ್ಲಿ ಬಂದಾಗ ಮನೆಯ ಆಯದ ಗೋಡೆಗೆ ಮೆಟ್ಲು ಟಚ್ ಆಗಿರಬಾರ್ದು. ಈ ಥರ ಇಲ್ಲಿ ನೋಡಿ, ಇದು ಆಯದ ಗೋಡೆ, ಮೆಟ್ಲು ಇಲ್ಲಿ ಟಚ್ ಆಗಿದೆ. ಈ ಥರ ಕನೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಮೆಟ್ಲು ಮಾಡ್ಕೋಬೇಡಿ. ಇದು ಯಾಕೆ ಮಾಡ್ಕೋಬಾರ್ದು ಅಂತಂದರೆ ನೋಡಿ, ಇದು ಆಯದ ಗೋಡೆ, ನಮ್ಮ ಗೋಡೆ ಇಲ್ಲಿಗೆ ಮುಗೀತು. ಇದ್ರ ಮುಂದೆ ಏನು ಇಲ್ಲಿ ಮೇನ್ ಡೋರ್ ಬರುತ್ತೆ, ಇಲ್ಲಿಂದ ಹೊರಗಡೆ ಏನಿದೆ ಇದೆಲ್ಲ ಎಕ್ಸ್ಟ್ರಾ ಸ್ಪೇಸು. ಈ ಎಕ್ಸ್ಟ್ರಾ ಸ್ಪೇಸ್ ಇದ್ದಾಗ ನಾವೇನಾದರೂ ಮನೆ ಆಯದ ಗೋಡೆಗೆ ಟಚ್ ಮಾಡಿ ಈ ಥರ ಮೆಟ್ಲು ಮಾಡ್ಕೊಂಡಾಗ ಇದು ಈ ಭಾಗವನ್ನು ಬೆಳೆಸಿರ್ತಕ್ಕಂಥ ದೋಷವನ್ನು ಕೊಡುತ್ತೆ. ಆವಾಗ ಇದು ಕೂಡ ಉತ್ತರ ವಾಯವ್ಯ ದೋಷ. ಸೊ ಇಲ್ಲಿ ಸಾಕಷ್ಟು ನೋಡಿದಾಗ ಉತ್ತರ ವಾಯವ್ಯ ದೋಷವೇ ಕಾಣಿಸ್ತಾ ಇದೆ. ವಾಯವ್ಯ ದೋಷ ಮತ್ತೆ ಕಾಣಿಸ್ತಾ ಇದೆ ಅಂತಂದರೆ ಅದರ ಅರ್ಥ ಏನು? ಸಾಕಷ್ಟು ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ ನಿಮಗೆ. ಅದು ಹಣಕಾಸಿನಲ್ಲಿ ನಮ್ಮನ್ನು ವೀಕ್ ಮಾಡಿಬಿಡುತ್ತೆ. ಅದಕ್ಕೆ ಇಲ್ಲಿ ಮತ್ತು ವ್ಯವಹಾರ ನೋಡಿ, ಇದು ಬ್ಲಾಕ್ ಅಂತಲೂ ಕರಿತೀವಿ. ಯಾವ ಥರ ನೋಡಿ, ಇಲ್ಲಿ ಗೋಡೆನ ಫುಲ್ ಕಟ್ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ನೋಡಿ ಟೋಟಲ್ ಗೋಡೆ ಕಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇದು ಕಟ್ಟಿದಾಗ ಈ ಕಡೆ ಓಪನ್ನು, ಈ ಕಡೆ ಬ್ಲಾಕು, ಆವಾಗ ಇದು ವಾಯವ್ಯ ಅಥವಾ ವಾಯವ್ಯ, ಇದು ವಾಯವ್ಯ ಬ್ಲಾಕ್ ಆಗಿರುವಂಥ ದೋಷವನ್ನು ಕೊಡುತ್ತೆ. ವಾಯವ್ಯ ಬ್ಲಾಕ್ ಅಂದರೆ ವ್ಯವಹಾರ ಬ್ಲಾಕ್. ವ್ಯವಹಾರ ಬ್ಲಾಕ್ ಆದರೆ ಏನಾಗುತ್ತೆ? ಈ ಕೆಲಸಗಳು ನಿಲ್ಲುತ್ತೆ, ಕೆಲಸಗಳು ಬ್ಲಾಕ್ ಆಗುತ್ತೆ. ಇದು ನಾನು ನಿಮಗೆ ಒಂದನ್ನು ತೋರಿಸ್ಬಿಟ್ಟು ಹೇಳ್ತಾ ಇಲ್ಲ, ಇಷ್ಟೊಂದು ವಿಚಾರ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವ್ಯಾವ ಕಾರಣಕ್ಕಾಗಿ ಮನೆ ನಿಲ್ಲುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಹಳ್ಳಿಗಳಿಂದ ನೋಡ್ತಾ ಇರ್ತೀರಾ, ದೂರದಿಂದ ನೋಡ್ತಾ ಇರ್ತೀರಾ. ಎಲ್ಲ ಕಡೆನೂ ಸಹ ನಮ್ಮನ್ನು ಕರ್ಸೋಕ್ಕಾಗಲಿಕ್ಕಿಲ್ಲ ಅಥವಾ ನಾವು ಬರ್ಲಿಕ್ಕಾಗಲಿಕ್ಕಿಲ್ಲ. ನೀವು ನೋಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಈಗ ಓನರು ಪಾಪ ಅವರು ನಮ್ಮ ವಿಡಿಯೋಗಳು ನೋಡಿ ಅರ್ಥ ಮಾಡಿಕೊಂಡು ಹೌದು ಇದು ತಪ್ಪಾಗಿದೆ ಅಂತಲೇ ಕರೆಸಿರೋದು. ಅದಕ್ಕೆ ಪರಿಹಾರ ಏನು, ಹೇಗೆ ಮಾಡ್ಕೋಬೇಕು ಅದೆಲ್ಲವನ್ನು ಓನರ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಪ್ರಕಾರವಾಗಿ ಮಾಡ್ಕೊಂಡಾಗ ಅದು ಸರಿ ಹೋಗುತ್ತೆ. ಮತ್ತು ಪರಿಹಾರ ಏನು, ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ನಮ್ಮ ವಿಡಿಯೋಗಳು ನೋಡಿದ್ರೆ ಅದರಲ್ಲಿ ಸಾಕಷ್ಟು ವಿಡಿಯೋದಲ್ಲಿ ಮೆಟ್ಲು ಹೇಗಿರಬೇಕು ವಾಯವ್ಯದಲ್ಲಿ ಅನ್ನೋದನ್ನು ಕೊಟ್ಟಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ನಾನು ಅದೇ ಇಲ್ಲಿ ರೆಮಿಡಿಯಾಗಿ ಕೊಟ್ಟಿರೋವಂಥದ್ದು. ಇವೆಲ್ಲವನ್ನು ಗಮನಿಸ್ಕೊಂಡು ಸಾಕಷ್ಟು ನಾವು ಬ್ಯಾಲೆನ್ಸ್ ಮಾಡಿ ಪ್ಲ್ಯಾನಿಂಗ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಜಮೀನಲ್ಲಿ ಮನೆ ಕಟ್ಟಬೇಕಾದ್ರೆ ಯಾವುದೇ ಕಾರಣಕ್ಕೂ ಏನಂದರೆ ಈ ಖರ್ಚಾಗುತ್ತೆ ಇನ್ನೊಂದಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಒಂದು ವಾಸ್ತು ವಿಸಿಟ್ ತೊಗೊಳ್ಳಿ, ಜಾಗಕ್ಕೆ ಕರೆಸ್ಕೊಳ್ಳಿ, ನಿಮ್ಮ ಜಮೀನನ್ನು ಜಾಗವನ್ನು ತೋರಿಸ್ಕೊಳ್ಳಿ, ಅಲ್ಲಿ ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ಮನೆಯನ್ನು ಕಟ್ಕೊಳ್ಳಿ. ಆವಾಗ ಮಾತ್ರ ವಾಸ್ತು ರೀತಿಯಲ್ಲಿ ಒಂದು ಅದ್ಭುತವಾದ ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ನೀವು ಚೆನ್ನಾಗಿರ್ಬೋದು. ವಾಸ್ತು ನಂಬ್ತೀರಾ ಅಂತಂದರೆ ಆ ವಾಸ್ತು ತಜ್ಞರನ್ನು ನಿಮ್ಮ ಜಾಗಕ್ಕೆ ಕರೆದು ಆ ಜಾಗವನ್ನು ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯೋದು ಬಹಳ ಉತ್ತಮವಾದ ಒಂದು ಮಾರ್ಗ ಅಂತ ಹೇಳ್ತೀನಿ. ಇದೇ ರೀತಿಯಲ್ಲಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇಂತಹ ಒಂದು ನಿಂತಿರ್ತಕ್ಕಂತಹ ಮನೆ ಇದನ್ನು ಕೂಡ ನಾವು ಪುನರಾರಂಭ ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಯಾರ್ದಾರು ಮನೆ ಅರ್ಧಕ್ಕೆ ನಿಂತಿದ್ದಿದ್ರೆ ಸಂಪರ್ಕ ಮಾಡಿ, ಕೆಳಗಡೆ ನಮ್ಮ ನಂಬರ್ಸ್ ಇದೆ. ಹೊಸ ಮನೆಗೆ ಪ್ಲ್ಯಾನಿಂಗ್ ಬೇಕಾದಲ್ಲಿ ಕೂಡ ಸಂಪರ್ಕ ಮಾಡಿ. ನಿಮಗೆ ಯಾವುದೇ ವಾಸ್ತು ವಿಚಾರದಲ್ಲಿ ನಮ್ಮ ಸಲಹೆ ಸೂಚನೆ ನಮ್ಮ ಸರ್ವಿಸ್ ಬೇಕಾದಲ್ಲಿ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಇದೇ ರೀತಿ ಅನಘಾ ವಾಸ್ತು ಚಾನಲ್ ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.